ನಮಸ್ಕಾರಮ್ಮ, ನಾನು ಗೋವಿಂದಯ್ಯ ಅಂತ. ಕ್ಷಮಿಸಿ, ಯಾರು ಅಂತ ನಂಗೆ ಗೊತ್ತಾಗ್ಲಿಲ್ಲ. ಅಮ್ಮ, ನಿನಗೆ ಲಲಿತಾ ಅನ್ನೋರು ಗೊತ್ತಲ್ವಾ? ಹಾ ಗೊತ್ತು, ನಮ್ಮತ್ತೆ ಫ್ರೆಂಡ್ ಆಗಿದ್ರು. ಹಾ, ಆ ಲಲಿತಾ ಅವ್ರ ಮಾವನೇ ನಾನು. ಓಹ್ ಹೌದಾ, ನಮಸ್ಕಾರ ಸರ್. ನಮ್ಮತ್ತೆ ಈಗಲೂ ಲಲಿತಾ ಅವ್ರನ್ನ ನೆನೆಸ್ಕೊಂಡು ತುಂಬಾ ಬೇಜಾರು ಮಾಡ್ಕೋತಾರೆ. ಅವರಿಬ್ಬರ ಸ್ನೇಹ ತುಂಬಾ ಚೆನ್ನಾಗಿತ್ತು, ಜೀವದ ಗೆಳತಿಯರ ಥರ ಇದ್ರು. ದೇವರು ತುಂಬಾ ಬೇಗ ಅವ್ರನ್ನ ತನ್ನ ಹತ್ರ ಕರ್ಸ್ಕೊಂಡ್ಬಿಟ್ಟ. ಇರ್ಲಿ ಬಿಡಮ್ಮ, ಅದೆಲ್ಲ ದೇವರಿಚ್ಛೆ. ಹಾ, ನಾನು ನಿನಗೇನಕ್ಕೆ ಫೋನ್ ಮಾಡಿದ್ದು ಅಂತಂದ್ರೆ, ನಮ್ಮ ಲಲಿತಾಗೆ ಒಂದು ಕೊನೆ ಆಸೆ ಇತ್ತು. ಅದನ್ನ ನೀನು ನಡೆಸ್ಕೊಡ್ಬೇಕು ಅಂತ ಕೇಳೋದಕ್ಕೆ ಫೋನ್ ಮಾಡಿದ್ದು. ಏನು, ಲಲಿತಾ ಅವ್ರ ಕೊನೆ ಆಸೆನ ನಾನು ನಡ್ಸ್ಕೊಡ್ಬೇಕಾ? ನನ್ನ ಕೈಲಿ ಸಾಧ್ಯ ಆಗೋದಾದ್ರೆ ಖಂಡಿತ ನಡ್ಸ್ಕೊಡ್ತೀನಿ. ಏನದು ಹೇಳಿ. ನೋಡಮ್ಮ, ನಾಳೆ ನಿಮ್ಮ ಮಾವ ಶ್ರೀನಿವಾಸ್ ಹುಟ್ಟದ ಹಬ್ಬ ನಮ್ಮ. ನಾಳೆ ದಿನ ಅವರಿಬ್ಬರನ್ನ ಕರೆದು ಮನೇಲಿ ಒಂದು ದೊಡ್ಡ ಕಾರ್ಯಕ್ರಮ ಇಟ್ಕೋಬೇಕು ಅಂತ ಲಲಿತಾ ಆಸೆ ಪಟ್ಟಿದ್ಲು. ಆದರೆ ಇವಾಗ ಅವಳಿಲ್ಲ. ನಾಳೆ ನೀನೇ ನಿಂತು ಈ ಕಾರ್ಯಕ್ರಮನ ನಡೆಸ್ಕೊಡ್ಬೇಕಮ್ಮ. ಅಯ್ಯೋ, ನಮ್ಮ ಹುಟ್ಟಿದ ಹಬ್ಬನ ನಾವು ಆಚರಿಸದೇ ಇರ್ತೀವ? ಅದು 60ನೇ ವರ್ಷದ್ದು. ಹೀಗೆ ಮಾಡಿದ್ರೆ ಹೇಗಿರುತ್ತೆ? ನಾಳೆ ನಮ್ಮ ಮಾವ ಅವ್ರದ್ದು ಷಷ್ಠಿ ಪೂರ್ತಿ ಕಾರ್ಯಕ್ರಮನೂ ಮಾಡಬಹುದಲ್ವಾ? ಅವಾಗಂತೂ ಅವರಿಬ್ಬರು ಮದುವೆನ ನಾವು ನೋಡೋಕೆ ಸಾಧ್ಯ ಆಗಿರಲಿಲ್ಲ. ಈಗಾದರೂ ನೋಡ್ಬೋದಲ್ವಾ? ಆಹಾ, ಎಂಥ ಒಳ್ಳೆ ವಿಷಯ ಹೇಳಿದೆ ಅಮ್ಮ. ನೀನು ಹೇಳ್ದಾಗೆ ಆಗಲಿ. ನೋಡು, ಎಲ್ಲ ಏರ್ಪಾಡು ನೀನು ಮಾಡು. ಅದಕ್ಕೆ ಎಷ್ಟೇ ಖರ್ಚಾದರೂ ನಾನು ನೋಡ್ಕೊತೀನಿ. ಅಯ್ಯೋ, ಖರ್ಚು ವೆಚ್ಚದ ಬಗ್ಗೆ ಎಲ್ಲ ಯಾಕೆ ಮಾತಾಡ್ತೀರಾ? ನನಗಂತೂ ಅವರು ಅತ್ತೆ ಮಾವನಿಗಿಂತ ಜಾಸ್ತಿ ಅಪ್ಪ ಅಮ್ಮನೇ. ಅವ್ರ ಕಾರ್ಯಕ್ರಮನ ನಮ್ಮಿಂದ ಮಾಡೋಕ್ಕಾಗದೇ ಇರುತ್ತಾ ಹೇಳಿ? ಎಲ್ಲ ಅರೇಂಜ್ಮೆಂಟನ್ನು ನಾವೇ ಮಾಡ್ತೀವಿ. ಆದರೆ ನೀವು ಮಾತ್ರ ಮರೀದೆ ಈ ಸಂಭ್ರಮದಲ್ಲಿ ಭಾಗಿಯಾಗಬೇಕು. ಅಯ್ಯೋ, ಖಂಡಿತವಾಗಿ ಬರ್ತೀನಿ. ಈಗ ನನ್ನ ಸೊಸೆ ಸ್ಥಾನದಲ್ಲಿ ನಾನೇ ತಾನೇ ನಿಂತ್ಕೋಬೇಕು. ಅಂದಾಗೆ ವೀಣಾ, ಈ ಕಾರ್ಯಕ್ರಮನ ದೇವಸ್ಥಾನದಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಆಗಲಿ ಗೋವಿಂದಯ್ಯನವರೇ, ನಮ್ಮ ಮನೆ ಹತ್ರನೇ ಒಂದು ಒಳ್ಳೆ ದೇವಸ್ಥಾನ ಇದೆ. ನಾನು ಈಗಲೇ ಅಲ್ಲಿ ಶಾಸ್ತ್ರಿಗಳಿಗೆ ಫೋನ್ ಮಾಡಿ ಎಲ್ಲ ಅರೇಂಜ್ಮೆಂಟನ್ನು ಮಾಡಿಸಿರ್ತೀನಿ. ನೀವು ಮಾತ್ರ ನಾಳೆ ತಪ್ಪದೇ ಬನ್ನಿ. ಸರಿನಮ್ಮ, ಹಾಗೆ ಆಗಲಿ. ನಾನು ನಾಳೆ ನಿಮಗೆ ದೇವಸ್ಥಾನದ ಅಡ್ರೆಸ್ ಎಲ್ಲ ಕಳಿಸಿರ್ತೀನಿ. ಬರೋದನ್ನು ಮಾತ್ರ ಮರಿಬೇಡಿ. ಓ, ಸರಿ ಸರಿ.